ಹಾಯ್ ಫ್ರೆಂಡ್ಸ್, ನಾಳೆ ದಿನ 5ನೇ T20 ಪಂದ್ಯ ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದ್ನಲ್ಲಿ ನಡೆಯಲಿದ್ದು, 4ನೇ ಪಂದ್ಯ ಹೊಗೆ ಧೂಳಿನಿಂದ ರದ್ದಾಗಿರುವುದರಿಂದ ಸೀರೀಸ್ ಡಿಸೈಡ್ ಮ್ಯಾಚ್ ಆಗಿರುತ್ತದೆ. ನಾಳೆ ಭಾರತ ಗೆದ್ದೇ ಗೆಲ್ಲುತ್ತದೆ. ಗಿಲ್ ಔಟ್ ಆಗ್ತಾರೆ ಅನ್ನೋ ಸುದ್ದಿ ಕೇಳಿ ಸಂತೋಷ ಆಯಿತು. ನಾಳೆ ಸ್ಯಾಮ್ಸನ್ ಓಪನಿಂಗ್ ಮಾಡ್ತಾರೆ. ಅದೇ ರೀತಿ ಅಕ್ಷರ್ ಪಟೇಲ್ ಅವರು ಇರುವುದಿಲ್ಲ. ಅಕ್ಷರ್ ಪಟೇಲ್ ಅವ್ರ ಬಗ್ಗೆ ಒಂದು ಮಾತು ಹೇಳ್ಬೇಕಂದ್ರೆ, ಅವರು ಪ್ರತಿ ಮ್ಯಾಚಲ್ಲಿ 20-30 ರನ್ ಹೊಡಿತಾರೆ, ಒಳ್ಳೆ ಬಾಲಿಂಗ್ ಆಗ್ತಾರೆ. ಬಟ್ ಅವರು ಅದನ್ನು ಬಿಗ್ ಸ್ಕೋರಾಗಿ ಕನ್ವರ್ಟ್ ಮಾಡಲ್ಲ. ಇದ್ರ ಬಗ್ಗೆ ಸ್ವಲ್ಪ ಕೆಲಸ ಮಾಡಿದ್ರೆ ಇನ್ನು ಕೇವಲ 6 T20 ಪಂದ್ಯ ನಂತರ ವಿಶ್ವಕಪ್ ಇರೋದರಿಂದ ಇದು ಅವರಿಗೆ ಸ್ವಲ್ಪ ಎಚ್ಚೆತ್ತುಕೊಳ್ಳಬೇಕಾದಂಥ ಇದೊಂದು ವಿಷಯ ಆಗಿರುತ್ತದೆ. ಅದು ಬಿಟ್ಟರೆ ಇಂಟ್ರೆಸ್ಟಿಂಗ್ ಅಂದರೆ 56 ಬಾಲ್ ಡಿಕಾಕ್ ಅವರು ಹರ್ಷದೀಪ್ ಅವರನ್ನು ಬಾಲ್ ಆಡಿ 66 ರನ್ ತೆಗೆದು 5 ಸಾರಿ ಔಟ್ ಆಗಿರುತ್ತಾರೆ. ಅದೇ ರೀತಿ ರಾಜಾ ಹೆಂಡ್ರಿಕ್ಸ್ ದಕ್ಷಿಣ ಆಫ್ರಿಕಾದ ಓಪನರ್ ಬ್ಯಾಟ್ಸ್ಮನ್ನು 15 ಪಂದ್ಯ ಆಡಿ ಕೇವಲ 1 ಬಾರಿ 50 ರನ್ ಭಾರತದ ವಿರುದ್ಧ ಆಡಿರುತ್ತಾರೆ. ಅದು 119 ಸ್ಟ್ರೈಕ್ ರೇಟಲ್ಲಿ. ಈ ಸರಣಿಯಲ್ಲಿ ಒಂದು ಸಾರಿ ಡಕ್ಕು, ಒಂದು ಸಾರಿ 10 ಬಾಲ್ 8 ಬಾಲ್ 10 ರನ್ ತೆಗೆದಿರುತ್ತಾರೆ. ಇದು ವಿಶೇಷ ಆಗಿರುತ್ತದೆ. ಏನೇ ಆಗಲಿ, ನಾಳೆ ಸೀರೀಸ್ ಡಿಸೈಡ್ ಮ್ಯಾಚ್ ಅಂತ ನಾನು ಹೇಳಲ್ಲ, ಸೀರೀಸ್ ವಿನ್ ಮ್ಯಾಚ್. ಆಲ್ರೆಡಿ ಇಂಡಿಯಾದವರು 2-1 ಇದ್ದಾರೆ. ಒಂದು ವೇಳೆ ಪ್ರೊಬೆಬಲಿ ಸೋತರೂ ಕೂಡ 2-2 ಈಕ್ವಲ್ ಆಗುತ್ತೆ ಹೊರತಾಗಿ ಭಾರತ ಸೋಲೋದಿಲ್ಲ. ನಾನು ಹೇಳ್ತೀನಿ 100% ನಾಳೆ ಭಾರತ 3-1 ಗೆದ್ದೇ ಗೆಲ್ಲುತ್ತೆ ಸರಣಿ. ನಾವು ಟೆಸ್ಟಲ್ಲಿ 2-0 ಸೋತಿರೋ ಸೇಡನ್ನು ತೀರಿಸ್ಕೋತೀವಿ. ಆಮೇಲೆ ಲಾಸ್ಟ್ 14 T20 ಸರಣಿ ಭಾರತ ಗೆದ್ದಿರುತ್ತದೆ. ಆಮೇಲೆ ಸೂರ್ಯ ಅವರ ನಾಯಕತ್ವದಲ್ಲಿ ಭಾರತ ಇದುವರೆಗೂ ಯಾವುದೇ T20 ಸರಣಿ ಸೋತಿರುವುದಿಲ್ಲ. ಅವರು ಕಳೆದ 21 ಪಂದ್ಯಗಳಿಂದ 150 ಹೊಡೆದಿಲ್ಲ, ಕೇವಲ 219 ರನ್ ಹೊಡೆದಿರುತ್ತಾರೆ. ಹೀಗಾಗಿ ಅವರಿಗೂ ಬಿಫೋರ್ ವರ್ಲ್ಡ್ ಕಪ್ಗಿಂತ ಕೇವಲ 6 ಮ್ಯಾಚ್ ಇರೋದರಿಂದ ಅವರಿಗೂ ನಾಳೆ ಒಂದು ಅದೃಷ್ಟ ಪರೀಕ್ಷೆಯ ದಿನ ಆಗಿರುತ್ತದೆ. ಆಲ್ ದ ಬೆಸ್ಟ್ ಇಂಡಿಯಾ. ನಾಳೆ ಆಸ್ಟ್ರೇಲಿಯಾ, ಇಂಗ್ಲೆಂಡು, ನ್ಯೂಜಿಲ್ಯಾಂಡು, ವೆಸ್ಟ್ ಇಂಡೀಸು ಒಳ್ಳೊಳ್ಳೆ ದಾಖಲೆಗಳು ಬರಲಿ ಅಂತ ಆಶಿಸ್ತಾ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್.